ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಏಕಾದಶಿ ತಿಥಿ, ಹಸ್ತ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಎಫ್ಎಡಿ ಹಾಗೂ ರಸಗೊಬ್ಬರ ಸಮಸ್ಯೆಗೆ ಖಾಲಿ ಕ್ಯಾನ್ ಹಿಡಿದು ರೈತರ ಪ್ರತಿಭಟನೆ, ಕೃಷಿ ಇಲಾಖೆ ಕಚೇರಿಗೆ ಮುತ್ತಿಗೆ. ಮಂತ್ರಿಗಳ ಸಂಚಾರ ತಡೆಯುವ ಎಚ್ಚರಿಕೆ. ಹಾಸನ ಬಿಜಿಎಸ್ಗೆ ಬಡಾವಣೆ ವಿವಾದ, ಭೂಮಿ ಕೊಟ್ಟ ರೈತರಿಗೆ ಅನ್ಯಾಯ. ರೈತರ ಒಪ್ಪಿಗೆ ಇಲ್ಲದೆ ನಿವೇಶನ ಹಂಚಿಕೆ ಆರೋಪ. ಸೈಟ್ ವಿತರಣೆ ಬೇಡ ಎಂದು ರೈತರ ಪಟ್ಟು. ನಾನು ಯಾವುದೇ ಹಣ ಪಡೆದಿಲ್ಲ, ನನ್ನ ಜನ್ಮದಲ್ಲಿ ಯಾರತ್ರನೂ ಸಾಲ ಪಡೆದಿಲ್ಲ, ನನ್ನ ವಿರುದ್ಧ ಕೇಸ್ ಹಾಕಿರುವವರೆಲ್ಲ ಸಿದ್ದರಾಮಯ್ಯ ಚೇಲಾಗಳು ಎಂದು ತಮ್ಮ ವಿರುದ್ಧದ ಆರೋಪ ತಳ್ಳಿ ಹಾಕಿದ ಎಚ್. ವಿಶ್ವನಾಥ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ನಗರದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ ಎದುರು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳಿಗಾಗಿ ಪ್ರತಿಭಟನೆ ನಡೆಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ರೈತರು ಕೃಷಿ ನೀತಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಖಾಲಿ ಪೆಟ್ರೋಲ್ ಕ್ಯಾನ್ ಹಿಡಿದು ಪ್ರತಿಭಟನೆ ನಡೆಸಿದ ದೃಶ್ಯ ಗಮನ ಸೆಳೆಯಿತು. ರೈತರಿಗೆ ಎಫ್ಐಡಿ ನೀಡಿದರೆ ಮಾತ್ರ ರಸಗೊಬ್ಬರ ವಿತರಣೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ ರೈತ ಮುಖಂಡರು ಎಫ್ಐಡಿ ವ್ಯವಸ್ಥೆಯನ್ನು ತಕ್ಷಣ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರಗಳು ಸಮರ್ಪಕವಾಗಿ ರಸಗೊಬ್ಬರ ಸರಬರಾಜು ಮಾಡಲು ವಿಫಲವಾಗಿವೆ ಎಂದು ಪ್ರತಿಭಟನಾಕಾರರು ದೂರಿದರು. ರೈತ ಸಂಘದ ಅಧ್ಯಕ್ಷ ಭಾಗ್ಯರಾಜ್ ಮಾತನಾಡಿ, ರೈತರಿಗೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಮಂತ್ರಿಗಳ ಸಂಚಾರಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ವಿರುದ್ಧವೂ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿಯಿಂದ ಹೊರಗಿಡ ಹೊರಟುವ ಸರ್ಕಾರಕ್ಕೆ, ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾನ್ಗೆ ಡಿಜೆಲ್ ಕೊಡೋದು ಸರ್ಕಾರಕ್ಕೆ, ಗೊಬ್ಬರ ಕೊಡದ ಸರ್ಕಾರಕ್ಕೆ, ಅವಿವೇಕಿ ಕೃಷಿ ಸಚಿವರಿಗೆ, ನೀತಿಗೆಟ್ಟ ಜಿಲ್ಲಾ ಮಂತ್ರಿ ಸರ್ಕಾರಗಳಿಗೆ. ಬಿಡದಿ ಟೌನ್ಶಿಪ್ ಹಾಗೂ ಮೈಸೂರಿನ ನಿಮಾನ್ಸ್ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಶ್ರೀವತ್ಸ ತೀವ್ರ ವಾಗ್ದಾಳಿ ನಡೆಸಿದರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಹಗರಣ ಇಲ್ಲ ಹೇಳಿ, ಒಂದೇ ಒಂದು ಇಲಾಖೆ ಸ್ವಚ್ಛವಾಗಿದೆ ಅನ್ನೋಕೆ ಯಾವುದೂ ಇಲ್ಲ ಎಂದು ಸರ್ಕಾರವನ್ನು ಪ್ರಶ್ನಿಸಿದರು. ಬಿಡದಿ ಟೌನ್ಶಿಪ್ ಮತ್ತು ನಿಮಾನ್ಸ್ ಯೋಜನೆಗಳಿಗೆ ಸರ್ಕಾರ ಸರಿಯಾದ ಭೂಮಿ ಆಯ್ಕೆ ಮಾಡಿಲ್ಲ ಎಂದು ಆರೋಪಿಸಿದರು. ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಯತ್ನಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಎಂದರು. ರೈತರ ಬದುಕಿನ ಆಧಾರವಾಗಿರುವ ಜಮೀನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ ಎಂದು ಟೀಕಿಸಿದರು. ಯಾವುದೇ ರೈತರು ತಮ್ಮ ಕೃಷಿ ಭೂಮಿಯನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಜೀವನಕ್ಕೆ ಹೊಡೆತ ನೀಡುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದ ಶ್ರೀವತ್ಸ, ಸರ್ಕಾರ ರೈತರ ಅಭಿಪ್ರಾಯಕ್ಕೆ ಗೌರವ ನೀಡಬೇಕು ಎಂದು ಆಗ್ರಹಿಸಿದರು. ಒಂದೇ ಒಂದು ನೀರಾವರಿ ಯೋಜನೆನ ದಡ ಸೇರಿಸಿದಾರ. ಒಂದೇ ಒಂದು ಮುಖ್ಯಮಂತ್ರಿಗಳ ಕೈ ಕೆಳಗೆ ನಡೆಯುವಂಥ ಇಲಾಖೆಯ ಒಳಗಡೆ ನಡೀತಾ ಇರುವಂಥ ಹಗರಣಗಳಿಗೆ ಅವರೇನಾದರೂ ತಲೆ ಕೆಡಿಸ್ಕೊಂಡಿದ್ದಾರೆ? ಯಾವ ಡಿಪಾರ್ಟ್ಮೆಂಟಲ್ಲಿ ಹಗರಣ ಇಲ್ಲ ಹೇಳಿ ಮೇಡಮ್? ಒಂದೇ ಒಂದು ಇಲಾಖೆ ಸ್ವಚ್ಛವಾಗಿದೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಒಂದೇ ಒಂದು ಇಲಾಖೆ ಇದೆಯಾ? ಕೃಷಿ ಇಲಾಖೆ ತೆಗೆದುಕೊಳ್ಳಿ, ಅಲ್ಲಿಂದ ಬಂದರೆ ಅಬ್ಕಾರಿ ಇಲಾಖೆ ತೆಗೆದುಕೊಳ್ಳಿ. ಅಲ್ರಿ, SCP TSP ಯೋಜನೆಯನ್ನು ಅವ್ರಿಗೆ ಸರಿಯಾಗಿ ತಲುಪಿಸ್ತಾ ಇಲ್ಲ ಅಂತ ಅವ್ರ ಪಕ್ಷ ಶಾಸಕರು ಹೇಳ್ತಾ ಇದ್ದಾರಲ್ಲ. ಯಾವುದೇ ಇಲಾಖೆಯಲ್ಲಿ ಅಭಿವೃದ್ಧಿಯಾಗಿಲ್ಲ. ನನಗನ್ಸುತ್ತೆ ಇದು ಕ್ಲೈಮ್ಯಾಕ್ಸ್ ಅಂತ ಬಂದಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ, ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎರಡೂ ಆಗ್ತಿದೆ ನೋಡಿ. ಅಲ್ಲಿ ಬಿಡದಿಲ್ಲಿ ಟೌನ್ಶಿಪ್ಪಿಗೆ ರೈತರು ಕೊಡಲ್ಲ, ಇಲ್ಲಿ ವರುಣದಲ್ಲಿ ನಿಮ್ಯಾನ್ಸಿನ ಹಾಸ್ಪಿಟ್ಲಿಗೆ ರೈತರು ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಲ್ಲ. ನಾವು ಅದನ್ನು ಹೇಳ್ತೀವಿ, ನಮ್ಮ ಹತ್ರ ಲ್ಯಾಂಡ್ಸ್ ಇದೆಯಲ್ಲ ಬೇಕಾದಷ್ಟು, ವಿಫಲ ಆಗ್ತಿದ್ದಾರೆ ಅಂತ. ನಮ್ಮಲ್ಲಿ
ನಿಮ್ಯಾನ್ಸಿಗೆ ಬೇಕಾದಂಥ ಜಾಗಗಳಿಗೆ ಮೊನ್ನೆ ನಾವು ಆಂದೋಲನ ಸರ್ಕಾರದ ಮಾತಾಡಿದ್ದೀವಲ್ಲ, 28 ಎಕರೆ ಉಳ್ಕೊಳ್ಳುತ್ತಲ್ಲ, ಅದನ್ನೇನು ಮಾಡ್ತಾರೆ ಅಲ್ವಾ? ನಮ್ಮದು ಚಾಮುಂಡಿ ಬೆಟ್ಟದ ಪಾದದಲ್ಲಿ 24 ಎಕರೆ, ಅದನ್ನಾರು ಕೊಡ್ಬೋದಲ್ಲ. ಯಾಕೆ ಅಗ್ರಿಕಲ್ಚರಲ್ ಭೂಮಿನೇ ಬೇಕು, ಲ್ಯಾಂಡ್ ಬೇಕು ಅಂತ ಹೊಡೆದಾಡ್ತಿದ್ದಾರೆ? ಎರಡೂ ಕಡೆ ಅದೇ ಆಗಿರೋದು. ನೀವು ಡ್ರೈ ಲ್ಯಾಂಡ್ಗಳನ್ನ ತೊಗೋಬೋದಾಗಿತ್ತು, ಅಥವಾ ತುಂಬ ಇದು ಮಾಡಿದ್ರೆ ಒಂದೇ ಬೆಳೆ ಬೆಳೀತಾರಲ್ಲ ಆ ಜಾಗಗಳನ್ನ ತೊಗೋಬೋದಾಗಿತ್ತು. ಎರಡನ್ನೂ ಬಿಟ್ಟು ನೀರಾವರಿ ಜಮೀನನ್ನು ಕೈ ಹಾಕಿದರೆ ಎರಡೂ ಕಡೆ ಅದರ ವಿರೋಧ ನಡೀತಾ ಇದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಿರುವ ಬಿಜಿಎಸ್ಗೆ ಬಡಾವಣೆಯ ನಿವೇಶನ ಹಂಚಿಕೆಗೆ ದಿನಾಂಕ ಘೋಷಿಸಿದ ಬೆನ್ನಲ್ಲೇ ಭೂಮಿ ನೀಡಿದ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಭೂವನಹಳ್ಳಿ, ಗೇಕರವಳ್ಳಿ, ಸಮುದ್ರವಳ್ಳಿ ಹಾಗೂ ಕೆಂಚಟವಳ್ಳಿ ಗ್ರಾಮದ ರೈತರು ನೀಡಿದ ಭೂಮಿಯಲ್ಲಿ ಅಭಿವೃದ್ಧಿಪಡಿಸಿರುವ 13,909 ನಿವೇಶನಗಳನ್ನು ಜೂನ್ 18ರಂದು ಹಂಚಿಕೆ ಮಾಡುವುದಾಗಿ ಹೂಡ ಅಧ್ಯಕ್ಷರು ಘೋಷಿಸಿದ್ದಾರೆ. ಆದರೆ ಭೂ ಮಾಲೀಕರೊಂದಿಗೆ ಯಾವುದೇ ಚರ್ಚೆ ನಡೆಸದೆ ಏಕಾಏಕಿ ತೀರ್ಮಾನ ಕೈಗೊಂಡಿರುವುದು ಖಂಡನೀಯ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಭೂಮಿ ನೀಡಿದ ರೈತರಿಗೆ ಅವರ ಜಮೀನಿನಲ್ಲೇ ನಿವೇಶನ ನೀಡುವ ಬಗ್ಗೆ ಅಗ್ರಿಮೆಂಟ್ ಆಗಿದೆ ಎಂದು ಅವರು ಹೇಳಿದರು. ಈ ಸಂಬಂಧ ಹೂಡಾ ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು ಬಡಾವಣೆಯಲ್ಲಿ ವಿದ್ಯುತ್, ಕುಡಿಯುವ ನೀರು, ಯುಜಿಡಿ, ಸ್ಮಶಾನ ಸೇರಿದಂತೆ ಮೂಲ ಸೌಲಭ್ಯಗಳೇ ಇಲ್ಲ ಎಂದು ದೂರಿದರು. ಅಗತ್ಯ ಸೌಲಭ್ಯ ಕಲ್ಪಿಸದೆ ನಿವೇಶನ ಹಂಚಿಕೆಗೆ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸುಮಾರು 6 ವರ್ಷದಿಂದ ಪ್ರೀತಮ್ ಗೌಡ್ರು MLA ಆದಾಗ ಇದು ಕಾರ್ಯರೂಪಕ್ಕೆ ಬಂದಿದ್ದು, ಅವ್ರ ಸಮ್ಮುಖದಲ್ಲೇ ಲೇಔಟ್ ಮಾಡಬೇಕು ಅಂತೇಳಿ ರೈತರು ಮೀಟಿಂಗ್ ಮಾಡಿ ಸಹಕಾರ ಮಾಡಿ, ಆಗ ಕೊಡಲ್ಲ ಅಂತ ಒಂದು ಬಣ ಇತ್ತು, ಕೊಡ್ತೀವಿ ಅಂತ ಹೇಳಿದ್ರು. ಅವರೆಲ್ಲರೂ ಒಬ್ಬರು ಮನವೊಲಿಸಿ ಇವತ್ತು ಲೇಔಟ್ನ ಅಂತ ತಂದಿದ್ದಾರೆ. ಅಂತ ತಂದ ನಂತರ ಇವರು ಕಳಿಸ್ತಾರೆ, ಅಧ್ಯಕ್ಷರು ಜೂನ್ 18 ಅನ್ನೋದು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಆದರೆ ರೈತರನ್ನ ಯಾವುದೇ ಮೀಟಿಂಗು ಮತ್ತೊಂದು ಕರೆದಿರಲಿಲ್ಲ. ರೈತರು ಮೀಟಿಂಗ್ ಯಾರು ಕರೆದಿರಲಿಲ್ಲ. ನಾವು ರೈತರಿಗೆ ಏನು ಸಮಸ್ಯೆ ಅಂದರೆ ರೈತರು ಮೀಟಿಂಗ್ ಫಸ್ಟ್ ಮಾಡಿ, ಆನಂತರ ನೀವು ಸೈಟ್ ಹಂಚಿಕೆ ಮಾಡಿ ಅಂತೇಳಿ ನಮ್ಮ ಈ ಭೂವನಹಳ್ಳಿ, ಕೆಂಚಟಹಳ್ಳಿ, ಸಮುದ್ರಹಳ್ಳಿ, ಗೇಕವಳ್ಳಿ ಈ 4 ಗ್ರಾಮ ಸೇರಿಕೊಂಡು ಸರಿಸುಮಾರು 100ರಿಂದ 150 ಜನ ರೈತರು ಬಂದಿದ್ದಾರೆ. ಇವತ್ತವರೆಗೂ ಸಹ ಒಂದು ಮೀಟಿಂಗ್ ಮಾಡಿಲ್ಲ ಅಂತೇಳಿ ಇವತ್ತು ಬಂದು ನಾವು ಕೇಳಿದ್ವಿ. ಅನೌನ್ಸಿಂಗ್ ಮಾಡಿದ್ವಿ, ನೀವು ನಮ್ಮನ್ನ ಪರಿಗಣನೆಗೆ ತಗೊಂಡು ನೀವು ಮೀಟಿಂಗ್ ಮಾಡಿ ರೈತರು ಫಸ್ಟ್ ಆದ್ಯತೆ ಕೊಡಿ. ಈ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸುಮಾರು 1060 ಎಕರೆ ಜಮೀನನ್ನ ಅಕ್ವಿಷನ್ ಮಾಡಿ 6 ವರ್ಷ ಆಯಿತು. 2 ವರ್ಷದೊಳಗೆ ಸೈಟ್ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ರು. 6 ವರ್ಷ ಆದರೂ ವಿತರಣೆ ಮಾಡಿಲ್ಲ. ನಮಗೆ ಬಹಳ ತೊಂದರೆ ಪಟ್ಟಿದ್ದಾರೆ. ಆದರೆ ಮೊನ್ನೆ ನಮ್ಮ ಅಧ್ಯಕ್ಷರು ಜೂನ್ 18ನೇ ತಾರೀಕಿಗೆ ವಿತರಣೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ತಪ್ಪಾಗಿದೆ ಅಂತ ಹೇಳಿ ಬಂದರು ಎಲ್ಲ ರೈತ ಬಂದರು. ಇವತ್ತು ಇಲ್ಲಿ ಮೀಟಿಂಗ್ ಕರೆದಿದ್ದು, ಯಾವುದೇ ಡೆವಲಪ್ಮೆಂಟ್ ಆಗದಲ್ಲೇ ಸೈಟ್ ಹಂಚಿಕೆ ಮಾಡಕ್ ಹೋಯ್ತು. ಇದು ಆಗಬಾರ್ದು ಅಂತ ಹೇಳಿ ಮೀಟಿಂಗ್ ಕರೆದು ಮಾತಾಡಿದಾಗ ಅವರು ಸ್ಪಂದಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಬಸವನಹಳ್ಳಿ ಗ್ರಾಮದ ಡಾಲಸ್ ಕಾಲೋನಿಯಲ್ಲಿ ತಡರಾತ್ರಿ ನಡೆದ ದೌರ್ಜನ್ಯ ಘಟನೆ ಆತಂಕಕ್ಕೆ ಕಾರಣವಾಗಿದೆ. 6 ಮಂದಿ ಅಪರಿಚಿತ ದುಷ್ಕರ್ಮಿಗಳು ಲಾಂಗ್ ಬೇಸ್ಬಾಲ್ ಸ್ಟಿಕ್ ಸೇರಿದಂತೆ ಮಾರಕಾಸ್ತ್ರಗಳೊಂದಿಗೆ ಬಂದು ಬಡ ಕುಟುಂಬಗಳ ಟಾರ್ಪಾಲ್ ಶೆಡ್ಗಳಿಗೆ ಬೆಂಕಿ ಹಚ್ಚಿ ಜಾಗ ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹರಿಜನ ಕೇರಿ ಎಂದು ಗ್ರಾಮ ನಕ್ಷೆಯಲ್ಲಿ ನಮೂದಾಗಿರುವ ಈ ಪ್ರದೇಶದಲ್ಲಿ ಕಳೆದ 15 ದಿನಗಳಿಂದ 20ಕ್ಕೂ ಹೆಚ್ಚು ಕುಟುಂಬಗಳು ತಾತ್ಕಾಲಿಕ ಶೆಡ್ ನಿರ್ಮಿಸಿಕೊಂಡು ವಾಸವಿದ್ದವು. ಆದರೆ ಈ ಜಾಗ ಖಾಸಗಿ ಲೇಔಟ್ಗೆ ಸೇರಿದ್ದು ಅನಧಿಕೃತವಾಗಿ ಶೆಡ್ ನಿರ್ಮಿಸಲಾಗಿದೆ ಎಂದು ಲೇಔಟ್ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ದರು ಎನ್ನಲಾಗಿದೆ. ದೂರಿನ ಬೆನ್ನಲ್ಲೇ ದುಷ್ಕರ್ಮಿಗಳು ದಾಳಿ ನಡೆಸಿ ಶೆಡ್ಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅದಾಯ್ತಾ, ನಮ್ಮ ಬೈಕ್ ಕೆಟ್ಟ ಬರಲ್ಲ, ಅವ್ರದ್ದು ನಾವು ಬಯಸ್ಕೊಂಡು ಕಡಿಯಿಲ್ಲ. ನಾವು ಬಂದಿದ್ದ ಕೆಲಸನು ಜಾಗ ಖಾಲಿ ಮಾಡ್ಸಿದೀವಿ. ಒಂದ್ 5 ನಿಮಿಷ ಒಂದ್ ಸಮಾಧಾನ ಯಾರು ಹೊಡೆದಾಕಿರ ಬೆಳಗ್ಗೆ ಮಾತಾಡೋಣ, ಸುಮ್ನೆ ಒಂದ್ 5 ನಿಮಿಷ ಬಿಡು, ಏನಾಗ್ಬಿಡ್ತಿತ್ತು. ನಮ್ ಕೆಲಸ ಅದೇ ಅಕ್ಕ. ಕಾಲೋನಿ, ಬಸವನಹಳ್ಳಿ ಡಾಲರ್ಸ್ ಕಾಲೋನಿ ಲೇಔಟ್ ಲೆಫ್ಟ್ ಸೈಡ್ ಅಲ್ಲಿ ಒಂದು 20 ಗುಂಟೆ ಜಾಗದಲ್ಲಿ ಹರಿಜನ ಕೇರಿ ಅಂತ ಮೆನ್ಷನ್ ಆಗಿರುತ್ತೆ ಗ್ರಾಮ ನಕ್ಷೆಯಲ್ಲಿ. ಆ ಹರಿಜನ ಕೇರಿಲಿ ಒಂದು 30 ಜನ ಫ್ಯಾಮಿಲಿ ಬಂದು ಉಳ್ಕೊಂಡಿರ್ತೀವಿ. 30 ಜನದಲ್ಲಿ ಒಟ್ಟು 300 ಜನ ಇಲ್ಲಿ ವಾಸ ಇರ್ತೀವಿ. 15-20 ಅನ್ನಂಗೆ ತಗೊಂಡು ಇಷ್ಟು ಜಾಗದಲ್ಲಿ ನಿನ್ನೆ ಸಂಜೆ ಪೊಲೀಸ್ ಅಧಿಕಾರಿಗಳು ಮತ್ತು ಪುರಸಭೆಯವರು ಬಂದ್ಬಿಟ್ಟು ಈ ಜಾಗದಲ್ಲಿ ಯಾರು ಇರಬೇಡಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಅಲ್ಲಿ ಅಡ್ಡಗಟ್ಬಿಟ್ಟು ಎಲ್ಲರನ್ನ ಅಲ್ಲಿಗೆ ಲಾಠಿ ಹಿಡ್ಕೊಂಡು ಓಡಿಸಿ ನಮ್ಮನ್ನು ಮೇಲೆ ನಿಲ್ಲಿಸಿ ಬಂದೆಲ್ಲ ಶೀಟೆಲ್ಲ ಹೊಡೆದಾಕಿದ್ದಾರೆ. ನೋಡಿ ಶೀಟೆಲ್ಲ ಹೊಡೆದಾಕಿದ್ದಾರೆ. ಸುಮಾರು ಬಡ್ಡಿ ಸಾಲ ಮಾಡ್ತಂದಿರೋದು ನೋಡಿ, ಕಂಬ ಎಲ್ಲ ಮುರಿದಾಕಿದ್ದಾರೆ ನೋಡಿ. ಇವೆಲ್ಲ ಶೀಟೆಲ್ಲ ಮುರಿದಾಕಿ ಅಡುಗೆ ಸಾಮಾನು ಎಲ್ಲನೂ ಕಿತ್ತಾಕಿ ಈ ಥರ ಟಾರ್ಪಲೆಲ್ಲ ಇದು ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಭಾಗದಲ್ಲಿ ಬೆಂಕಿ ಹಚ್ಚೋಗಿದ್ದಾರೆ ಟಾರ್ಪಲಿಗೆ. ಮತ್ತು ಅದಾದಮೇಲೆ ರಾತ್ರಿ ಮತ್ತೆ ಮಲಗಿರ್ತೀವಿ. ಮತ್ತು ಅಂಬೇಡ್ಕರ್ ಫೋಟೋ ಪೊಲೀಸ್ ಅಧಿಕಾರಿ ವನದರಾಜ್ ಅಂಬೇಡ್ಕರ್ ಫೋಟೋ ತೆಗೆದು ಜೀಪ್ ಒಳಗೆ ಇಟ್ಕೊಂಡಿರ್ತಾನೆ. ಅದಾದ ನಂತರ
ನಮ್ಮ ಸಕಲೇಶ್ಪುರದ ಏನು ಹಳೆ ಕೌನ್ಸಲರ್ ಏನಿದ್ರು ಮುಖೇಶ್ ಶೆಟ್ಟಿ ಅವ್ರ ಹೆಸರು ಹೇಳಿರ್ತಾರೆ. ರಾತ್ರಿ ಯಾರೋ ಒಂದು 6 ಜನ ಎರಟಿಕಾ ಕಾರಲ್ಲಿ ಬಂದಿರೋದು, 6 ಜನ ರೌಡಿಗಳು ಬಂದಿದ್ದಾರೆ. 6 ಜನ ರೌಡಿಗಳು ಬಂದು ಇಲ್ಲಿ ಜಾಗದಲ್ಲಿ ಯಾರು ಇರಬೇಡಿ ಅಂತೇಳಿ ತಲವಾರು ಮತ್ತೆ ಹಾಕಿ ಸ್ಟಿಕ್ಕು ಮತ್ತೆ ಕಬ್ಬಿಣದ ರಾಡ್ ಇವೆಲ್ಲ ತಂದಿದ್ದಾರೆ. ಅದರದೆಲ್ಲ ವಿಡಿಯೋಗಳೆಲ್ಲ ಇದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಸಮೀಪದ ದೋಣಗುಡಿಗೆಯಲ್ಲಿ ರಸ್ತೆ ಕಾಮಗಾರಿ ವಿಚಾರವಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದ ಗಲಾಟೆ ಹಲ್ಲೆಗೆ ತಿರುಗಿದೆ. ಊರಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿಸಲು ಮುಂದಾಗಿದ್ದ ರಾಜೇಶ್ ಮೇಲೆ ರಮೇಶ್ ಎಂಬಾತ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ರಸ್ತೆ ಕಾಮಗಾರಿ ಮಾಡದಂತೆ ತಕರಾರು ತೆಗೆದ ರಮೇಶ್ ಮಾತಿನ ಚಕಮಕಿ ಬಳಿಕ ರಾಜೇಶ್ ಅವರನ್ನು ಹೊಡೆದು ನೆಲಕ್ಕೆ ಉರುಳಿಸಿ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ಘಟನೆಯ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಲ್ಲೆಯಿಂದ ಗಾಯಗೊಂಡ ರಾಜೇಶ್ಗೆ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆ ಸುರಿದ ಪರಿಣಾಮ ಮಲೆನಾಡು ಸಂಪೂರ್ಣ ತಂಪಾಗಿದೆ. ಹಲವು ದಿನಗಳಿಂದ ಬಿಸಿಲಿನ ಧಗೆಗೆ ಕಂಗೆಟ್ಟಿದ್ದ ಜನರು ಮಳೆಯಿಂದ ಸಂತಸಗೊಂಡರು. ಆದರೆ ದಿಢೀರನೆ ಸುರಿದ ಭಾರೀ ಮಳೆಯಿಂದ ಜನಸಾಮಾನ್ಯರು ಪರದಾಡುವಂತಾಯಿತು. ಮುಳ್ಳಯ್ಯನಗಿರಿ ತಪ್ಪಲು ಪ್ರದೇಶದಲ್ಲಿಯೂ ಸಹ ಭಾರೀ ಮಳೆಯಾಗಿದ್ದು ದತ್ತಪೀಠ ಹಾಗೂ ಜಲಪಾತಗಳ ಬಳಿ ನೀರಿನ ಹರಿವು ಹೆಚ್ಚಾಯಿತು. ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರು ಮಳೆಯಿಂದ ಹೈರಾಣಾದರು. ರಸ್ತೆಗಳ ಮೇಲೆ ನೀರು ಹರಿದ ಪರಿಣಾಮ ವಾಹನ ಸವಾರರು ಹಾಗೂ ಗಾಡಿ ಚಾಲಕರು ಸಂಕಷ್ಟ ಅನುಭವಿಸಿದರು. ಮಂಜು, ಮಳೆ ಹಾಗೂ ಗಾಳಿಯಿಂದ ಕೆಲಕಾಲ ವಾಹನ ಸಂಚಾರವು ಮಂದಗತಿಯಲ್ಲಿ ಸಾಗಿತು. ಹವಾಮಾನ ಬದಲಾವಣೆಯಿಂದ ಮಲೆನಾಡಿನ ಜನರಲ್ಲಿ ತಂಪಿನ ವಾತಾವರಣ ಮೂಡಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮೈಸೂರಿನಲ್ಲಿ ಮಾತನಾಡಿದ ಎನ್ಎಲ್ಸಿ ಎಚ್ ವಿಶ್ವನಾಥ್ ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳನ್ನು ತಳ್ಳಿಹಾಕಿದರು. ಯಾರ್ರೀ ಕೋಟೆಹುಂಡಿ ಮಹದೇವು, ಅವನು ಎನ್ಎಲ್ಎ ಆಗಿದ್ನಾ, ಮಂತ್ರಿ ಆಗಿದ್ನಾ ಎಂದು ಪ್ರಶ್ನಿಸಿದ ಅವರು, ನಾನೊಬ್ಬ ಸೀನಿಯರ್ ಪೊಲಿಟಿಷಿಯನ್, ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದರು. ನಾನು ಯಾವುದೇ ಹಣ ಪಡೆದಿಲ್ಲ. ಎಂಟಿಬಿ ನಾಗರಾಜ್ ಹಾಗೂ ನಾನು ಒಳ್ಳೆಯ ಸ್ನೇಹಿತರು. ನಾನು ಹಣ ಪಡೆದಿದ್ದರೆ ಅವರೇ ಕೇಳುತ್ತಿದ್ದರು. ಮಧ್ಯದಲ್ಲಿ ಇವರು ಯಾಕೆ ಮಾತನಾಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಬೈರತಿ ಸುರೇಶ್ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿರುವುದಕ್ಕೂ ಪ್ರತಿಕ್ರಿಯಿಸಿದ ಅವರು, ನನ್ನ ಮೇಲೆ ಕೇಸ್ ಹಾಕಿರುವವರೆಲ್ಲ ಸಿದ್ದರಾಮಯ್ಯನ ಚೇಲಾಗಳು ಎಂದು ಆರೋಪಿಸಿದರು. ನನ್ನ ಜನ್ಮದಲ್ಲಿ ಯಾರಿಂದಲೂ ಸಾಲ ಪಡೆದಿಲ್ಲ. 55 ಲಕ್ಷದ ಆರೋಪಕ್ಕೆ ಯಾವ ಆಧಾರ ಇದೆ ಎಂದು ಹಳ್ಳಿಹಕ್ಕಿ ವಿಶ್ವನಾಥ್ ಪ್ರಶ್ನಿಸಿದರು. ಅದಕ್ಕೆ ನಾನು ರಿಪ್ಲೈ ಮಾಡಲ್ಲ. ಯಾರ್ರೀ ಕಥೆಯಲ್ಲ, ತಿರುಗಿ ಅದನ್ನೇ ಕೇಳ್ತೀರ ನೀವು? ನೋ, ದಿಸ್ ಇಸ್ ನಾಟ್ ದ ವೇ ಆಫ್ ಎ ಮೀಡಿಯಾ. ಯಾರ್ರೀ ಕೋಟೆಹುಂಡಿ ಮಹದೇವ? ನೋ ನೋ, ಏನಿಲ್ಲ, MLA ಆಗಿದ್ದ, ಮಂತ್ರಿ ಆಗಿದ್ದ, ಏನಾಗಿದ್ದ ಅವನು? ಸುಮ್ಮನೆಲ್ಲೆಲ್ಲೋ ನಿಂತ್ಕೊಂಡು ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ರೆ. ಹಿಂದೆ ನನ್ನ ಒಬ್ಬರು ಚಾಮುಂಡೇಶ್ವರಿ ಕರೆದಿದ್ದು, ಒಬ್ರು ಬರಲೇ ಇಲ್ಲ, ಅವರೇ ಬರಲಿಲ್ಲ, ಕರೆದವ್ರೆ. ಹಂಗೆ ಇವೆಲ್ಲ ದಯವಿಟ್ಟು ನಾನು ಮೀಡಿಯಾಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಏಜ್
ನನ್ನ ಎಕ್ಸ್ಪೀರಿಯನ್ಸ್ ಇನ್ ದ ಪೊಲಿಟಿಕ್ಸ್ ದಯವಿಟ್ಟು ಅದೆಲ್ಲ ಕನ್ಸಿಡರ್ ಮಾಡಬೇಕು. ಅದನ್ನು ಬಿಟ್ಟು ಯಾರು ಅವನ ಜೊತೆ ಹೋಲಿಸೋದಲ್ಲ ನಮ್ಮನ್ನು. ಆ ಥರ ಆದರೆ ಐ ಡು ನಾಟ್ ವಾಂಟ್ ಟು ಟಾಕ್ ಟು ದ ಮೀಡಿಯಾ. ಬೇಡ, ಮಾತಾಡೋದೇ ಬೇಡ. ಏನಂತೆ ಮಾತಾಡಿ ನಾ ಬೇಕಾದ್ರೆ. ದಿಸ್ ನಾಟ್ ದ ವೇ. ಅದೇ ಏನು ಕ್ಲಾರಿಫಿಕೇಶನ್ ಇದ್ದೋ? ಏನು ಕ್ಲಾರಿಫಿಕೇಶನ್ ಮಾಡ್ತೀರಿ? ಏನಾಗಿದೆ ಅಲ್ಲಿ ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ನೀವು? ಅಲ್ಲಿ ಏನಾಗಿದೆ ಅದು ಅದನ್ನೇ ಹೇಳ್ದಲ್ಲ. ಸುಳ್ಳು ಯಾರಾದ್ರೂ 55 ಲಕ್ಷ ಅಲ್ಲ ರೀ. ನನ್ನ ಜನ್ಮದಲ್ಲಿ ಯಾವಂಥವು ಸಾಲ ತಗೊಂಡವನಲ್ಲ. ನನ್ನನ್ನು ಇವತ್ತು ನೋಡ್ತಾ ಇದ್ದೀರಿ ನೀವೆಲ್ಲ, 50 ವರ್ಷ ನೋಡ್ತಾ ಇದ್ದೀರಾ. ನಮ್ಗೆ ಬೆಳೆಸಿರೋರೇ ಮೀಡಿಯಾ ಅಂತ ಎಷ್ಟು ಸತಿ ಹೇಳಿದ್ದೀನಿ ನಾನು. ಬೆಳೆಸಿದವರೇ ಕೊಲ್ತೀರ ಈಗ ನಮ್ಮನ್ನ. ನಾವು ನೆವರ್ ಆಗಬಾರ್ದು ಆ ಥರ. ಅವು ಯಾರು ಅವತ್ತು ಹೋಲಿ 55 ಲಕ್ಷ ಅನ್ನೆಲ್ಲ ಕೊಡಪ್ಪ ಇಲ್ಲಿ ಏನಾದರೂ. ಯಾರ್ಯಾರು ದುಡ್ಡು ಸುಮ್ಮನೆ ಕೊಟ್ಬಿಡ್ತಾರಾ? ಚೆಕ್ಕು ಬಾಂಡು ಏನಾದ್ರು ಕೇಳ್ತಾರೆ. ನೀವೇನು ಅದು ಕೇಳಲೇ ಇಲ್ಲ ಅವನ್ನ. ಅವನು ಹೇಳಿದ ತಕ್ಷಣ ಓ ವೆರಿ ಸಾರಿ. ಅದು ಬೇರೆ ರೀ. MTB ಇವನ್ ಯಾಕ್ರಿ ಕೇಳ್ಬೇಕು ಅದನ್ನ? ಇವನ್ ಯಾರು ಅದನ್ನ ಕೇಳಕ್ಕೆ? MTB ಕೇಳ್ಬೇಕಾ ಇವನ್ ಕೇಳ್ಬೇಕು? ಇವನ್ ಏನ್ ಏಜೆಂಟಾ MTBಗೆ ಸಾಲ ಕೊಡಿಸೋದಕ್ಕೆ? ನೋ. MTBನೂ ಕೂಡ ನನ್ನ ಜೊತೆ ಮಂತ್ರಿ ಆಗಿದ್ದವರು. ವಿ ಆರ್ ಗುಡ್ ಫ್ರೆಂಡ್ಸ್. ನೆವರ್. ಯಾರಿದ್ರಂತೆ ನಾನು ಮಾತಾಡಿದಾಗ? ಎಲ್ಲರೂ ಮಾತಾಡ್ತಾರೇನ್ರಿ? ಸುಮ್ಮನೆ ಸುಳ್ಳು ಅವೆಲ್ಲ ಅನ್ಕೊಂಡು. ಅದಕ್ಕೆ ಈ ಮಹಾದೇವನಂತ ಅವ್ರ ಬಗ್ಗೆ ಮಾತಾಡೋದು ಅಲ್ಲ. ಹಾಸನ ನಗರದ ಡೈರಿ ಸರ್ಕಲ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದ ಬಳಿಕ ಪರಾರಿಯಾಗಲು ಯತ್ನಿಸಿದ ಕಾರು ಚಾಲಕನಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿದ ಘಟನೆ ನಡೆದಿದೆ. ಸ್ಕೂಟಿಗೆ ಡಿಕ್ಕಿ ಹೊಡೆದ ಚಾಲಕ ಅಪಘಾತದ ನಂತರ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ ಎನ್ನಲಾಗಿದೆ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಚಾಲಕನನ್ನು ಬೆನ್ನಟ್ಟಿಕೊಂಡು ಹಿಡಿದು ತರಾಟೆಗೆ ತೆಗೆದುಕೊಂಡರು. ಬಳಿಕ ಸಾರ್ವಜನಿಕರು ಚಾಲಕನಿಗೆ ಧರ್ಮದೇಟು ನೀಡಿದ ದೃಶ್ಯ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ಸೃಷ್ಟಿಸಿತು. ಗಾಯಗೊಂಡ ಸ್ಕೂಟಿ ಸವಾರನಿಗೆ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಹಾಸನದ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ. ಮಗ ನಿಂಗೆ ಗೊತ್ತಾಗಲ್ಲ ನಿಂಗೆ? क्यों आया? कहीं रोकने दो, रोकने ना चुतिया, रोकने नहीं रोकना, मादर चौथ, रोकना नहीं रोकना रे, बच्चा है, करकड़े होने में, ना होने करकड़े, कौन सा ओनर है? ओनर कौन सा है? अली बकर बंदी है। क्या कौन सा पर्सन है? नाम क्या है? हाँ, शॉप का नाम क्या है? ಹೊಡೆದ್ಬಿಟ್ಟು ಅಲ್ಲಿ ನಿಲ್ಸಿದ್ರೆ ನಾವೇನು ಅಂತಿರ್ಲಿಲ್ಲ. ಕರೆಕ್ಟಾ? बंदे शॉप क्या? शॉप कौन सा शॉप है? शॉप नाम? ಬೆಂಗಳೂರು ನಗರದ ಕೆಂಗೇರಿ ಸಮೀಪದ ಕೋಡಿಪಾಳ್ಯದ ವಿನಾಯಕ